ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 1/3/2026 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 5ನೇ ತರಗತಿ ವಿದ್ಯಾರ್ಥಿಗಳು 6ನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಎಂಟ್ರೆನ್ಸ್ ಎಕ್ಸಾಮನ್ನು ಅಂದರೆ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರಿ. ಅದರ ಒಂದು ಅಂತಿಮ ಕೀ ಉತ್ತರಗಳು ಮತ್ತು ಪರಿಷ್ಕರಣೆ ಮಾಡಿಬಿಟ್ಟು ಈಗಾಗಲೇ 7/3/2026 ಬಿಡುಗಡೆ ಮಾಡಿರುವಂಥದ್ದು. ನಾ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಎಷ್ಟು ಸೀಟ್ಗಳನ್ನು ಪ್ರವೇಶ ಪರೀಕ್ಷೆಯ ಮುಖಾಂತರ ಭರ್ತಿ ಮಾಡಿಕೊಳ್ಳುತ್ತಾರೆ. ಅಂದರೆ 50%. ಈಗ 41,000 ಇದ್ದರೆ ಅದರ ಅರ್ಧ, ಓಕೆನಾ, ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಕಳೆದ ಬಾರಿ ಅಂದರೆ ಫಲಿತಾಂಶವನ್ನು ಯಾವ ರೀತಿಯಾಗಿ ಬಿಟ್ಟಿದ್ರು, ಸೊ ಅದನ್ನು ತಿಳ್ಕೊಂಡು ಬರೋಣ. ಈಗ ಮಾರ್ಚ್ ಕೊನೆಯ ವಾರ ಫಲಿತಾಂಶವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಫಲಿತಾಂಶ ಅಂತ ಅಂದರೆ ಜಿಲ್ಲಾವಾರು ಫಲಿತಾಂಶ ಬರುವಂಥದ್ದು. ಯಾವ ರೀತಿಯಾಗಿ ಫಲಿತಾಂಶವನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಳೆದ ವರ್ಷ ಬಿಟ್ಟಿರುವಂತಹದ್ದನ್ನು ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಕ್ರೈಸ್ EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಮುರಾರ್ಜಿ ವಸತಿ ಶಾಲೆ ಅದೇನು ಮಾಡ್ತಾರೆ, ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಅಂತೇಳಿ ಬಿಡುವಂಥದ್ದು. ಅದಕ್ಕಿಂತ ಮುಂಚೆ ಸ್ನೇಹಿತರೆ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಅಂತೇಳಿ ಬಿಡ್ತಾರೆ. ಸೊ ಅದಾದ ನಂತರ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಅಂತೇಳಿ ಎಲ್ಲ ಜಿಲ್ಲೆಗಳು ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳದ್ದು ಅಂಕಗಳು ಶೋ ಆಗುತ್ತೆ. ಉದಾಹರಣೆಗೆ ನಾನು ಒಂದು ಡಿಸ್ಟ್ರಿಕ್ಟನ್ನು ತೆಗೆದುಕೊಳ್ತೀನಿ ನೋಡಿ, ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂತೇಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಎಲ್ಲ ಡಿಸ್ಟಿಕ್ದು ಬಿಡ್ತಾರೆ. ನಾನು ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಶಿವಮೊಗ್ಗ ಡಿಸ್ಟಿಕ್ಕಿಂದ ತೆಗೆದುಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್, ಆಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತು, ಫಾದರ್ ನೇಮ್, ಮದರ್ ನೇಮ್, ಆಮೇಲೆ ರಿಜಿಸ್ಟರ್ ನಂಬರ್, ನಿಮ್ಮ ಮುರಾರ್ಜಿ ಹಾಲ್ ಟಿಕೆಟಲ್ಲಿ ಏನಿರುತ್ತೆ ಆ ನೋಂದಣಿ ಸಂಖ್ಯೆ, ಆಮೇಲೆ ನೀವು ಬರೆದಿರುವಂತಹ ವರ್ಷನ್ ಕೋಡನ್ನು ಕೂಡ ಬಿಡ್ತಾರೆ. ಓಕೆನಾ. ಮಾರ್ಕ್ಸ್ ಒಬೆಂಟ್ ಅಂದರೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ಅಂತ ಹೇಳಿ. ಓಕೆ, ಈ ರೀತಿಯಾಗಿ ಬಿಡುವಂಥದ್ದು. ಇದು ಮಾರ್ಚ್ ಕೊನೆಯ ವಾರ ಬಿಡುವಂಥದ್ದು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಮತ್ತು ಅದನ್ನು ಅಂತಿಮ ಮೆರಿಟ್ ಪಟ್ಟಿ ಅಂತೇಳಿ ಪರಿಗಣನೆ ತೆಗೆದುಕೊಳ್ತಾರೆ. ಸ್ನೇಹಿತರೆ, ಅವರು ಬಿಟ್ಟಿರುವಂತಹ ಕೀ ಆನ್ಸರನ್ನು ಮತ್ತು ನಿಮ್ಮ ಒಂದು ಸ್ಕೋರ್ ಏನಾದರೂ ವ್ಯತ್ಯಾಸ ಇದ್ದಲ್ಲಿ, ಅವರ ಕೀ ಆನ್ಸರ್ಗೆ ತಕ್ಕ ಹಾಗೆ ನಿಮ್ಮ ಸ್ಕೋರ್ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ನಿಮಗೆ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕನ್ನು ಕೂಡ ಕೊಡ್ತಾರೆ. ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅಂದರೆ ಅವರು ಬಿಟ್ಟಿರುವಂತಹ ಕೀ ಆನ್ಸರ್ ಅನುಸಾರವಾಗಿ ನಿಮ್ಮ ಸ್ಕೋರ್ ಉದಾಹರಣೆಗೆ 45 ಇದ್ದರೆ ಅದು 44 ಆಗಿದೆ ಇದಂದರೆ ಫಲಿತಾಂಶದಲ್ಲಿ ಅಂತ ಅಂದರೆ, ಸೊ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಆಕ್ಷೇಪಣೆಗೆ ಕೂಡ ಡೇಟನ್ನು ಕೊಡ್ತಾರೆ. ಅದಾದ ನಂತರ ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಅಂತೇಳಿ ಪ್ರಕಟಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಸ್ನೇಹಿತರೆ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ದು ಬೇಗ ಬಿಟ್ಟಿದ್ರು. ಅದಾದ ಬಳಿಕ ಕ್ರೈಸ್ ವತಿ ಸಂಸ್ಥೆ ಅಧೀನ ಅಡಿಯಲ್ಲಿ ಬರುವಂತಹ ಮುರಾರ್ಜಿ ವಸತಿ ಶಾಲೆ ವಿವಿಧ ಶಾಲೆಗಳದ್ದು ಏನು ಮಾಡ್ತಾರೆ, ಬಿಡ್ತಾರೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.